ವೆಲ್ಕಮ್ ಬ್ಯಾಕ್. ಈ ಅರ್ಜಿದಾರರ ವಿದ್ಯಾರ್ಥಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ನಮಗೆ ಸಾಕಷ್ಟು ಟಾರ್ಚರ್ ಆಗ್ತಾ ಇತ್ತು, ಎಲ್ಲಿಂದ ಈ ಕಿಚ್ಚು ದೊಡ್ಡದಾಗಿ ಜ್ವಾಲೆ ಸ್ವರೂಪವನ್ನ ಪಡ್ಕೊಳ್ತು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡುವಾಗ ನೇರವಾಗಿ MLA ಮೇಲೇನೆ ಹೇಳ್ತಾ ಇದ್ರು. ಇನ್ನೊಂದು ಕಡೆ ಹೈಕೋರ್ಟ್ನ CJ ನೇತೃತ್ವದ ಪೀಠಕ್ಕೆ ಈಗ ಹಿಜಾಬ್ ಅರ್ಜಿ ವಿಚಾರಣೆ ವರ್ಗಾವಣೆಯಾಗಿದೆ. ಏಕಸದಸ್ಯ ಪೀಠ ಇವತ್ತು ವಾದ ಪ್ರತಿವಾದ ನಿನ್ನೆಯಿಂದ ಆಲಿಸಿದ ಮೇಲೆ ಇವತ್ತು ಪೂರ್ಣ ಪ್ರಮಾಣದ ಪೀಠದಲ್ಲೇ ಇದು ವಿಚಾರಣೆ ಆದ್ರೆ ಚೆನ್ನಾಗಿರುತ್ತೆ. ಅಭಿಪ್ರಾಯ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಬೇರೆ ಬೇರೆ ಜಡ್ಜ್ಗಳು ಅಂತ ಹೇಳ್ಬಿಟ್ಟು ವಿಸ್ತೃತ ಪೀಠಕ್ಕೆ ವರ್ಗಾವಣೆಯನ್ನ ಮಾಡಿದ್ದಾರೆ. ಈಗ CJ ಅಂಗಳದಲ್ಲಿ ಈ ಹಿಜಾಬ್ ವಿವಾದ ಇದೆ. ಸಂಪೂರ್ಣ ಕಡತಗಳನ್ನ ಆಲ್ರೆಡಿ ಈಗ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ರಿಜಿಸ್ಟ್ರಾರ್ಗೂ ಕೂಡ ಇವತ್ತು ಆಲಿಸಿದಂತ ವಾದ ಪ್ರತಿವಾದ ಆಲಿಸಿದ್ರಲ್ಲ ಜಡ್ಜ್ ಕೃಷ್ಣ S. ದೀಕ್ಷಿತ್ ಅವರು, ಅದನ್ನ ಟ್ರಾನ್ಸ್ಫರ್ ಮಾಡೋಕೆ ಹೇಳಿದ್ದಾರೆ. ಎಲ್ಲ ಕಡತಗಳನ್ನ ತಗೊಂಡೋಗಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಡಿ ಅಂತ. ಈಗ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾವ ತರ ಪೀಠವನ್ನ ರಚನೆ ಮಾಡ್ತಾರೆ ಅಂತಂದ್ರೆ ಆ ಪೀಠದಲ್ಲಿ ಎಷ್ಟು ಜನ ಜಡ್ಜ್ಗಳು ಇರಬೇಕು ಏನು ಎತ್ತ, ಸೊ ಅವೆಲ್ಲವನ್ನು ಕೂಡ ಅವರೇ ಡಿಸೈಡ್ ಮಾಡ್ತಾರೆ. ಈಗಿರುವಂತ ಕುತೂಹಲ, ಇನ್ನು ಎಷ್ಟು ದಿನಗಳು ಬೇಕಾಗಬಹುದು ಮತ್ತೆ ವಾದ ಪ್ರತಿವಾದ ನಡೆದು ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಕೊಡುತ್ತಾ ಅಥವಾ ಪೂರ್ಣ ಪ್ರಮಾಣದ ಆದೇಶವನ್ನೇ ಕೊಡೋ ಚಾನ್ಸಸ್ ಇದೆಯಾ? ಶೈಕ್ಷಣಿಕ ದೃಷ್ಟಿಯಿಂದ ನೋಡಿದ್ರೆ ಇನ್ನು 2 ತಿಂಗಳಲ್ಲಿ ಮಕ್ಕಳು ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಹಾಗಾಗಿ ಅಲ್ಲಿ ತನಕ ಈ ಇಶ್ಯೂ ಅನ್ನ ತಣ್ಣಗೆ ಮಾಡಬೇಕು ಅಂತ ಹೇಳಿ ಈ ಮಧ್ಯಂತರ ಆದೇಶ ಕೊಡುವಂತ ಚಾನ್ಸಸ್ ಇರಬಹುದು. ಅದೆಲ್ಲವೂ ಕೂಡ ಹೈಕೋರ್ಟ್ನ ವಿವೇಚನೆಗೆ ಬಿಟ್ಟಿರೋದು. ಅಥವಾ ಇಲ್ಲಿಗೆ ಫುಲ್ ಸ್ಟಾಪ್ ಇಡಬೇಕು ಈ ವಿವಾದಕ್ಕೆ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲೂ ಕೂಡ ತೀರ್ಪನ್ನು ಕೊಡುವಂತ ಚಾನ್ಸಸ್ ಇರಬಹುದು, ಹೇಳಕ್ಕಾಗಲ್ಲ. ಸೊ ಈಗ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಆಗಿದೆ. ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಮಧ್ಯಂತರ ಆದೇಶ ಕೊಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇವತ್ತೇ ಮಧ್ಯಂತರ ಆದೇಶ ಕೊಡಿ ಅಂತ ವಾದ ಪ್ರತಿವಾದ ಮಾಡುವಂತ ಟೈಮ್ನಲ್ಲಿ ಎಲ್ಲ ಆಗ್ರಹಗಳು ವ್ಯಕ್ತವಾಗ್ತಾ ಇತ್ತು. ಯಾಕಂದ್ರೆ ಇಶ್ಯೂ ತುಂಬಾ ದೊಡ್ಡದಾಗಿರೋದ್ರಿಂದ ಒಂದು ಫುಲ್ ಸ್ಟಾಪ್ ಇದಕ್ಕೆ ಬೇಕಾಗಿದೆ ಅಂತ. ಮ್ಯಾಟ್ರ್ ಏನಂದರೆ ಇಟ್ ಈಸ್ ಎ ಕ್ವಶನ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಐತಲ್ವಾ, ವೆದರ್ ರಿಲಿಜಿಯಸ್ ರೈಟ್ ಬರುತ್ತಾ, ಹಿಜಾಬ ಏನು ಹೆಡ್ ಸ್ಕಾಫ್ ಐತೋ ಇದೇನು ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 25(1) ಅಂತ ಅದೊಂದು ಕ್ವಶನ್ ಐತೆ. ಇಟ್ ಈಸ್ ಅ ಕ್ವಶನ್ ವಿಚ್ ಶುಡ್ ಬಿ ಡಿಸೈಡೆಡ್ ಬೈ ದಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅದಕ್ಕೆ ಈ ಮ್ಯಾಟ್ರನ್ನು ಹಾನರಬಲ್ ಜಡ್ಜ್ ಚೀಫ್ ಜಸ್ಟಿಸ್ಗೆ ರೆಫರ್ ಮಾಡಿಬಿಟ್ಟು ಲಾರ್ಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಅದರ್ವೈಸ್ ಇಟ್ ವಿಲ್ ಬಿ ಡಿಸೈಡೆಡ್ ಬೈ ದಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ. ಇಲ್ಲ, ನಾವು ಮನವಿ ಮಾಡ್ಕೊಂಡಿಲ್ಲ. ಒಬ್ಬರು ಅಡ್ವೊಕೇಟ್ ಮನವಿ ಮಾಡ್ಕೊಂಡ್ರು ಅವಕಾಶ ಕೊಡಿ ಅಂತ. ಬಟ್ ಇಟ್ ವಿಲ್ ನಾಟ್ ಎನಿ ಬೆನಿಫಿಟ್, ಯಾರಿಗೂ ಬೆನಿಫಿಟ್ ಆಗಲ್ಲ. ಅದು ಆ ಕಾರಣದಿಂದ ಅದು ಸಬ್ಮಿಷನ್ ರೆಕಾರ್ಡ್ ಮೇಲೆ ತಗೊಂಡಿದ್ದಾರೆ. ಬಟ್ ಅದರಿಂದ 2 ತಿಂಗಳು ಕೊಟ್ಟರೆ ಆಮೇಲೆ ಅಗೇನು ಎಜುಕೇಷನ್ ಡಿಪಾರ್ಟ್ಮೆಂಟು ಇರಲಿ ಸರ್ಕಾರ ಇರಲಿ ಏನೋ ಪಾಸ್ ಮಾಡಿದ್ರೆ ಅಗೇನ್ ಇದು ಗಲಭೆ ಆಗ್ಬೋದು ಅಂತ ಕಾರಣಕ್ಕೆ ಕೋರ್ಟ್ ಮೇಲೇ ಡಿಸಿಷನ್ ಬಿಟ್ಟೈತೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆ್ಯಕ್ಟ್ ಪ್ರಕಾರ ಅದು ಏನಾಗುತ್ತೆ ಅದು ಡಿಸೈಡ್ ಮಾಡಲಿ ಅಂತ ಅದು ರೆಫರ್ ಮಾಡಿದ್ದಾರೆ. ಹುಡುಗರಿಗೆ ಸ್ಟೂಡೆಂಟ್ಸ್ಗೆ ಏನು ಅಡ್ಡ ಮಾಡ್ತಾ ಇದ್ದಾರೋ ಬರೋಕ್ಕೆ ಕಾಲೇಜಸ್ಗೆ, ದಟ್ ಈಸ್ ವೈಲೇಟಿಂಗ್ ಆಫ್ ಎಜುಕೇಷನ್. ಬಿಕಾಸ್ ಅವರು ಒಂಥರ ಅವ್ರು ಓದಕ್ಕೆ ಬರಬಾರ್ದು ಅಂತ ಬರ್ತಾ ಇದ್ದಾರಲ್ಲ, ದಟ್ ಈಸ್. ಆ್ಯಂಡ್ ಆಲ್ಸೋ ಏನು ಇದು ಹಿಜಾಬ್ ಐತಾನೋ ಇಟ್ ಇಸ್ ಎ ಪ್ರಿನ್ಸಿಪಲ್ ಆಫ್ ಖುರಾನ್ ಇಸ್ಲಾಮಿಕ್ ಶರಿಯತ್ ಪ್ರಿನ್ಸಿಪಲ್ಸ್. ಏನು ಹಿಜಾಬ್ ಕವರ್ ಮಾಡಬೇಕು ಅದು ನಮ್ಮ ಖುರಾನ್ ಶರೀಫಲ್ಲಿ ಹೇಳಿತ್ತೆ. ಪ್ಯಾರಾ ನಂಬರ್ 30 ಪ್ಯಾರಾ ನಂಬರ್ 24 ಸೂರ 100 30 ಇಂದ 31 ಗಂಟೆ ಹೇಳಿತ್ತೆ. ಒಂದು ಲೇಡೀಸು ಒಂದು ವುಮೆನ್ನು ಇಸ್ಲಾಮಿಕ್ ವುಮೆನ್ನು ಈ ಬರೀ ಇದು ಫೇಸು ಆಮೇಲೆ ಇದು ಕೈ ಮಾತ್ರ ತೋರಿಸ್ಬೇಕಂತ. ದಟ್ ಈಸ್ ಎ ಪಾರ್ಟ್ ಆಫ್ ಪ್ರಿನ್ಸಿಪಲ್ ಅಕಾರ್ಡಿಂಗ್ ಟು ಶರಿಯತ್ ಲಾ. ಇಟ್ ಶುಡ್ ಬಿ ಒಬೇಡ್ ಬೈ ಎವ್ರಿ ವುಮೆನ್. ಬಟ್ ಮಾಡ್ತಾರೋ ಅದು ಬಿಡ್ತಾರೋ ಅದು ದಟ್ ಈಸ್ ಆನ್ ದೇರ್ ಫೇತ್. ಆ ಒಂದು ಕಾರಣಕ್ಕೋಸ್ಕರ ಮೊದಲು ಆ ಹುಡುಗಿರು ಏನು ಹಿಜಾಬ್ ಹಾಕ್ಕೊಂಡು ಬರ್ತಾ ಇದ್ರು ಅವ್ರು ಯಾರಿಗೂ ತಡೆ ಮಾಡಲಿಲ್ಲ. ದಟ್ ಈಸ್ ದ ಗೌರ್ಮೆಂಟ್ ಅನ್ನೆಸೆಸರಿ ರೀಸನ್ಸ್. ಇವಾಗ ಎಲೆಕ್ಷನ್ಸ್ ಬರೋ ಟೈಮ್ ಅಂತ ಇನ್ನು ಅನ್ನೆಸೆಸರಿ ಇಶ್ಯೂಸ್ನ ಕ್ರಿಯೇಟ್ ಮಾಡಿದ್ದಾರೆ. ದೇ ಆರ್ ನಾಟ್ ಡಿನೈಡ್. ಅವರು ಯಾವತ್ತೂ ತಡೆ ಮಾಡಲಿಲ್ಲ ಬರೋದಕ್ಕೆ. ವರ್ಷಾನುಗಂಟ್ಲಿಂದ ಬರ್ತಾ ಇದ್ದಾರೆ, ಅವರು ಓದ್ತಾ ಇದ್ದಾರೆ ಅದೇ ಥರ ಹಿಜಾಬ್ ಹಾಕ್ಕೊಂಡು. ದಟ್ ಹಿಜಾಬ್ ಅಂದರೆ ದಟ್ ಈಸ್ ಓನ್ಲಿ ಎ ಸ್ಕಾಫ್. ಇವಾಗ ಮಾಸ್ಕ್ ಏನಿತ್ತು ಗೌರ್ಮೆಂಟು ಮಾಸ್ಕ್ ಹಾಕಿರೋದ್ರಿಂದ ಅದು ಹಿಜಾಬ್ ಅಂತ ಕಾಣಿಸ್ಬಿಡ್ತು. ಹಿಜಾಬ್ ಅಂದರೆ ಫುಲ್ ಲೇಡೀಸ್ ಫುಲ್ ಕವರ್ ಮಾಡ್ತಾರೆ, ಓನ್ಲಿ ಕವರಿಂಗ್ ದಿ ಫೇಸ್, ಅದು ಹಿಜಾಬ್ ಆಯಿತು. ದಟ್ ಈಸ್ ಹೆಡ್ ಸ್ಕಾಫ್. ಈಚ್ ಆ್ಯಂಡ್ ಎವ್ರಿ ರಿಲಿಜನ್ ಹ್ಯಾಸ್ ದೇರ್ ಓನ್ ರೈಟ್ಸು. ಇವಾಗ ಶಬರಿಮಲೆ ಟೈಮಲ್ಲಿ ಮಾಲೆ ಹಾಕ್ಕೊಂಬರ್ತಾರೆ. ಆದ್ದರಿಂದ ನೋ ಬಡಿ ನಾಟ್ ಈವನ್ ಎನಿ ಕಮ್ಯುನಿಟಿ ಕ್ಯಾನ್ ಕ್ವಶನ್ ದಟ್. ಚಪ್ಪಲಿ ಹಾಕಿದಿರ ಬರ್ತಾರೆ ಶಬರಿಮಲೆ ಆಗಂಟ, ದಟ್ ಈಸ್ ದೇರ್ ಫೇತ್. ಇವಾಗ ಇವ್ರು ಬರ್ತಾರೆ ಕ್ರಿಶ್ಚಿಯನ್ಸ್ ಅವರು ನನ್ಸ್, ಅವರು ಸ್ಕಾಫ್ ಹಾಕ್ಕೊಳ್ತಾರೆ. ದಟ್ ವಿ ಕ್ಯಾನ್ ನಾಟ್ ಕ್ವಶನ್ ಫಾರ್ ದೆಮ್. ಸಿಕ್ಸ್ ಏನು ಮಾಡ್ತಾರೆ, ಇದು ತಡಬನ್ ಹಾಕೊಂಡ್ಬರ್ತಾರೆ. ಈವನ್ ಕೋರ್ಟ್ಸಲ್ಲೂ ಬರ್ತಾರೆ. ಇದರಲ್ಲಿ ಇದು ನಮ್ಮ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಕೂಡ ಹಾಕೊಂಡಿದ್ರು. ಹಿ ವಿಲ್ ಅಪಿಯರ್ ಇನ್ ದಿ ಇದು ಪಾರ್ಲಿಮೆಂಟು. ನೋ ಬಡಿ ವಿಲ್ ಕ್ವಶನ್ ವೆನ್ ಕಮ್ಮಿಂಗ್ ಫಾರ್ ದಿ ಹಿಜಾಬ್. ಯಾವ ಮ್ಯಾಟರು ಕೋರ್ಟಿನಲ್ಲಿತ್ತು ಅದು ಇವತ್ತು ತೀರ್ಪು ಬರ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿತ್ತು. ಆದರೆ
ವಿಭಾಗ ಪೀಠಕ್ಕೆ ಆ ಕೇಸ್ಗಳು ಟ್ರಾನ್ಸ್ಫರ್ ಆಗಿದೆ. ಅವ್ರು ಕೇಳಿದಂಥ ಯಾವುದೇ ಥರವಾದಂಥ ಇಂಟ್ರೀಮ್ ಆರ್ಡರನ್ನು ಸಹಿತ ಮಾಡಿಲ್ಲ. ಆ ಕಾರಣದಿಂದ ಸರ್ಕಾರದ ಸುತ್ತೋಲೆ ಈಗಲೂ ಅದು ಚಾಲುವಲ್ಲಿದೆ. ಮಕ್ಕಳು ಶಾಲೆ ಪ್ರಾರಂಭ ಆದದಿಂದ ಬರುವಂಥ ಟೈಮಲ್ಲಿ ಯಾವ ಸುತ್ತೋಲೆ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಮತ್ತು 1995 ರೂಲಿನ ಅನುಸಾರ ಇದೆ, ಅದನ್ನು ಎಲ್ಲ ಮಕ್ಕಳು ಫಾಲೋ ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು, ಶಾಲೆ ನಡೆಯೋದಕ್ಕೆ ಸಮವಸ್ತ್ರ ಪಾಲನೆ ಮಾಡ್ತಾ ತಾವೆಲ್ಲರೂ ಕೋಆಪರೇಟ್ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತೀವಿ. ರಜದ ಬಗ್ಗೆ ಇವತ್ತೇನು ನಿರ್ಣಯ ತಗೊಳ್ಳಲ್ಲ, ನಾಳೆ ನಾಡಿದ್ದ ತನಕ ರಜೆ ಇದ್ದೇ ಇದೆ. ನಾಡಿದ್ದು CM ಜೊತೆ ಗೃಹ ಮಂತ್ರಿಗಳ ಜೊತೆ ಕೂತು ಮುಂದಿನ ದಿನದ ಶಾಲೆ ರಜಾ ಕಂಟಿನ್ಯೂ ಮಾಡೋದು ಅಥವಾ ಪ್ರಾರಂಭ ಮಾಡೋದ್ರ ಬಗ್ಗೆ. ಈಗ ಹೈಕೋರ್ಟ್ನಲ್ಲಿ ಮಧ್ಯಂತರ ಆದೇಶ ಬರುತ್ತಾ ಅಥವಾ ಪೂರ್ಣ ಪ್ರಮಾಣದ ಆದೇಶ ಬರುತ್ತಾ, ಯಾವಾಗ ಬರುತ್ತೆ, ಏನು ಇತ್ತಾ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ. ನಿರೀಕ್ಷೆಗಳನ್ನು ಇಟ್ಕೊಳ್ಬಹುದು. ಹಾಗಾಗಿ ಎಷ್ಟು ದಿನಗಳ ತನಕ ಈಗ ರಜೆ ಕೊಡಬೇಕು ಶಾಲಾ ಕಾಲೇಜ್ಗಳಿಗೆ, ಅದ್ರ ಬಗ್ಗೆ ಸರ್ಕಾರ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಈ ಹಿಂದಿನ ಆದೇಶದ ಪ್ರಕಾರ ಇವತ್ತಿಂದ 3 ದಿನಗಳ ಕಾಲ ರಜೆಯನ್ನ ಘೋಷಣೆ ಮಾಡಿರೋದು. ಈಗ ಹೈಕೋರ್ಟ್ ಕಡೆನೂ ಕೂಡ ಚಿತ್ತ ಇಟ್ಟಿರೋದ್ರಿಂದ ಸರ್ಕಾರ ಅಷ್ಟು ದಿನದ ಒಳಗೆ, ಅಂದ್ರೆ ಇವತ್ತಂತೂ ಆಗಲಿಲ್ಲ, ಇನ್ನು ನಾಳೆ ನಾಡ್ದು ಅಷ್ಟರೊಳಗೂ ಕೂಡ ಮಧ್ಯಂತರ ಆದೇಶನೋ ಪೂರ್ಣ ಪ್ರಮಾಣದ ಆದೇಶ ಬರದೇ ಹೋದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಸರ್ಕಾರ ಅವಾಗ ಡಿಸಿಷನ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಶಿಕ್ಷಣ ಸಚಿವರು ಹೇಳ್ತಾ ಇದ್ರು. ಮತ್ತೆ ಈ ಹಿಂದಿನ ಆದೇಶದ ಬಗ್ಗೆನೂ ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ರು. ಅಂದ್ರೆ ಸುತ್ತೋಲೆಯಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿತ್ತು, ಹೈಕೋರ್ಟ್ ಆರ್ಡರ್ ಬರೋ ತನಕ ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಕೇಸರಿ ಶಾಲ್ ಹಾಕೊಂಬಂದ್ರು ನೀವು ತರಗತಿಗೆ ಅಲೋ ಮಾಡಬೇಡಿ, ಹಿಜಾಬ್ ಹಾಕೊಂಬಂದ್ರು ಕೂಡ ತರಗತಿಗೆ ಅಲೋ ಮಾಡಬೇಡಿ ಅಂತ ಸುತ್ತೋಲೆಯನ್ನ ಹೊರಡಿಸಿತ್ತು. ಅದು ಈಗಲೂ ಕೂಡ ಚಾಲ್ತಿಯಲ್ಲಿದೆ ಅನ್ನೋ ಮಾತನ್ನ ಶಿಕ್ಷಣ ಸಚಿವ BC ನಾಗೇಶ್ ಅವರು ಹೇಳ್ತಾ ಇದ್ರು.